ವೀಕ್ಷಕರೇ ನಮಸ್ತೆ. ಬಿಗ್ ಬಾಸ್ ಅಪ್ಡೇಟ್ಗಾಗಿ ಇವತ್ತಿನ ಎಪಿಸೋಡ್ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ತುಂಬ ಜನ ನೋಡಿರ್ತೀರ. ಅದ್ರ ಜೊತೆಗೆ ಇನ್ನೂ ತುಂಬ ಜನ ನೋಡಿರಲ್ಲ. ಯಾಕಪ್ಪ ಅಂದರೆ ಮನೇಲಿ ಟಿ ವಿ ಇರಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಸೆಕೆಂಡ್ ಶಿಫ್ಟು ಅಲ್ಲಿ ಇಲ್ಲಿ ಕೆಲಸಕ್ಕೆಲ್ಲ ಹೋಗಿರ್ತೀರ. ಅದಕ್ಕೋಸ್ಕರ ನಿಮಗೆ ನೋಡೋಕ್ಕೆ ಕೆಲವೊಬ್ಬರಿಗೆ ಆಗಿರಲ್ಲ. ಇವತ್ತಿನ ಅಪ್ಡೇಟ್ಗಳು ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಗಿಲ್ಲಿಗೆ ಸಿಗಬೇಕಾಗಿತ್ತು ಲೆಟ್ರು. ಬಟ್ ಗಿಲ್ಲಿ ಬಿಟ್ಟು ಬಂದ. ಬಟ್ ಕಾವ್ಯ ತೊಗೊಂಬಂದ್ಲು. ಅಂದರೆ ಗಿಲ್ಲಿ ತೊಗೊಂಬಂದ ಕಾವ್ಯದು. ಬಟ್ ಕಾವ್ಯ ತರಲಿಲ್ಲ ಗಿಲ್ಲಿದು. ಅದಕ್ಕೋಸ್ಕರ ಇಬ್ಬರಲ್ಲಿ ಒಬ್ಬರಿಗೆ ಸಿಗಬೇಕಿತ್ತು. ಒಂದು ಒಳ್ಳೆಯ ಕಾಂಬಿನೇಷನ್ನು ಅಂತ ಹೇಳ್ಬೋದು. ಇದ್ರ ಇಬ್ಬರದು ಕೂಡ ಒಳ್ಳೆಯ ವರ್ಕು ಕೂಡ ಆಯಿತು. ಇಬ್ಬರು ತಂದಿದ್ರೆ ಇಬ್ರಿಗೂ ಸಿಗ್ತಾ ಇರಲಿಲ್ಲ. ಇಬ್ಬರು ತರಲಿಲ್ಲ ಅಂದರೆ ಇಬ್ರಿಗೂ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಆಯಿತು. ಅದ್ರ ಜೊತೆಗೆ ನೆಕ್ಸ್ಟ್ ನೋಡಿದ್ರೆ ಅಶ್ವಿನಿ ಅದೇ ರೀತಿ ಜಾನ್ವಿಗೆ ಲೆಟರ್ಸ್ ಬರಬೇಕಾಗಿತ್ತು. ಲೆಟ್ರ್ ಬಂತು. ಬಟ್ ಫಸ್ಟ್ ಹೇಳಿದ್ರು, ಜಾನ್ವಿ ಹೇಳಿದ್ರು ಇಲ್ಲ ನನಗೆ ಬರಲಿಲ್ಲ ಅಂದರೂ ಓಕೆ, ನೀವು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಅಶ್ವಿನಿ ಮೇಡಮ್ ಏನು ಮಾಡಿದ್ರು ಅಂತ ಅಂದರೆ, ಇಲ್ಲ ನನಗಿಂತ ನಿನಗೆ ಬೇಕಾಗಿರೋದು. ಯಾಕಂದರೆ ತಂದೆ ಇಲ್ಲದೆ ಇರೋ ಮಗನಿಗೆ ತಂದೆ ಇಲ್ಲದೆ ಇರೋ ಕಷ್ಟ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದೆ, ನೀನು ತಗೋ ಅಂತ ಹೇಳ್ಬಿಟ್ಟು ಜಾನ್ವಿಗೆ ಕೊಡ್ತಾರೆ. ಅಳ್ತಾರೆ. ತಾಯಿ ಒಬ್ಬರು ಇಬ್ಬರು ಕೂಡ ತಾಯಿ ಆದರು. ಮನೆಯಿಂದ ಮಕ್ಕಳು ಕಳಿಸ್ಕೊಟ್ಟಿದ್ದಾರೆ ಲೆಟರು. ಇಷ್ಟು ದಿನ ಒಂದು ತಿಂಗಳ ಮೇಲೆ 1.5 ತಿಂಗಳು ಆಗಿ ಬಂತು. ಬಟ್ ಎಲ್ರಿಗೂ ಕೂಡ ಅಳು ಬಂದೇ ಬರುತ್ತೆ. ಅವರು ಕೂಡ ಹತ್ರು. ಆಯಿತು. ಬಟ್ ಅಷ್ಟಕ್ಕೇ ಮುಗೀತು ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಈಗ ಇರುವಂತಹ ಯಾರೆಲ್ಲ ಸೇವ್ ಆಗಿದ್ರಲ್ಲ 6 ಜನ ಯಾರಪ್ಪ ಅಂದರೆ ರಘು, ಅದೇ ರೀತಿ ಮಾಳು, ಅದೇ ರೀತಿ ಕಾವ್ಯ, ಅದೇ ರೀತಿ ನೆಕ್ಸ್ಟ್ ಬಂದರೆ ಅಭಿಷೇಕ್, ಅದೇ ರೀತಿ ಇನ್ನೊಬ್ಬರು ಬಂದ್ಬಿಟ್ಟು ಯಾರು ಜಾನ್ವಿ ಇವರೆಲ್ಲರಿಗೂ ಕೂಡ ಒಂದು ಟಾಸ್ಕ್ ಥರ, ಒಂದು ವೇದಿಕೆ ಥರ ಮಾಡಿದರು. ವೇದಿಕೆಗೆ ಬಂದ್ಬಿಟ್ಟು 10 ನಿಮಿಷ ಅವ್ರು ಮಾತಾಡಬೇಕು ಜನಗಳ ಜೊತೆ ಮಾತಾಡಿದಾಗ ಅವ್ರಿಗೆ ಯಾರಿಗೆ ಅನಿಸುತ್ತೆ, ಯಾರಿಗೆ ಚೆನ್ನಾಗಿ ಮಾತಾಡಿದ್ರು ಅನಿಸುತ್ತೆ ಅವ್ರಿಗೆ ಓಟ್ ಹಾಕಬೇಕು ಅಂತೇಳ್ಬಿಟ್ಟು ಆಲ್ರೆಡಿ ಹೇಳಿದರು. ಬಟ್ ಫಸ್ಟ್ ಬಂದಿದ್ದು ಅಭಿಷೇಕು. ಓಕೆ, ಅಭಿಷೇಕು ಕೂಡ ನಾರ್ಮಲಾಗಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಅಭಿಷೇಕ್ ಮಾತಾಡಿದ್ರು. ಏನು ತೊಂದರೆ ಇಲ್ಲ, ಆರಾಮಾಗಿ ಮಾತಾಡಿಬಿಟ್ಟು ಹೋದರು. ನೆಕ್ಸ್ಟ್ ಬಂದವರೇ ಯಾರು, ರಿಷಾ. ಯಪ್ಪ, ನನಗೆ ಹೇಗೆ ಅನ್ನಿಸ್ತು ಅಂತಂದರೆ, ಎಷ್ಟು ಡಾಂಬಿಕಾ ಅಂತ ಅನ್ನಿಸ್ತು ಅಂದರೆ, ಅಭಿಮಾನಿ ದೇವ್ರುಗಳೇ ಅಂತಾರೆ ಅಲ್ಲಿ, ಅದಕ್ಕೆ ಅರ್ಥ ಇದೆ. ಬಟ್ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗೋಯ್ತು ಎಷ್ಟು ಮ್ಯಾನಿಪ್ಯುಲೇಟ್ ಮಾಡಿ ಎಷ್ಟು ಡಾಂಬಿಕವಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರು ಇರೋದು ಬೇರೆ ಒಳಗಡೆ, ಬಟ್ ಅಲ್ಲಿ ಮಾತಾಡಬೇಕು, ಆಗಿರೋದನ್ನು ಹೇಳಬೇಕು, ಅದು ವಿಚಾರ ಬೇರೆ. ಬಟ್ ಎಲ್ಲರೂ ನೋಡಿರ್ತಾರೆ, ಯಾರೂ ಕೂಡ ಏನು ಹಾಗೆ ಓಟ್ ಹಾಕಲ್ಲ ಅವ್ರಿಗೆ. ಎಲ್ಲ ಇಷ್ಟು ದಿನ ಏನಾಗಿದೆ ಎಲ್ಲ ನೋಡ್ಬಿಟ್ಟು ಬಂದು ಆ ರೀತಿ ಮಾತಾಡೋದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂದರೆ ಅವರು ನಟನೆ ಮಾಡಿ ಮಾತಾಡೋ ಥರ ಅನ್ನಿಸ್ತು. ಜೆನ್ಯೂನಾಗಿ ಇದ್ದಾರೆ ಅಂತ ನನಗೂ ಅನ್ನಿಸ್ಲಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದಿದೆ ಮಾಳು ನಿಪ್ನಾಳ್, ಉತ್ತರ ಕರ್ನಾಟಕದ ಹುಲಿ. ಮಾಳು ಅವ್ರು ಬಂದು ಎಲ್ಲ ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರು, ಡೈಲಾಗ್ ಹೇಳಿದ್ರು. ಅದೇ ರೀತಿ ಏನು ಅಂದರೆ ಸಾಂಗ್ ಮೂಲಕ ಮನೆಯಲ್ಲಿರೋರು ಏನಂದರೆ ಏನು, ಬಿಗ್ ಬಾಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಸಾಂಗ್ ಮೂಲಕ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಅದರ ನೆಕ್ಸ್ಟ್ ಬಂದಿದೆ ರಘು ಬಂದ್ಬಿಟ್ಟು ಅವ್ರದ್ದು ಏನು ಹೇಳಬೇಕಾಗಿತ್ತು, ಅವ್ರು ಯಾವ ರೀತಿ 3 ವಾರ ಏನು ಅವ್ರು ಬಂದು 3 ವಾರ ಆಯಿತು, 3 ವಾರದಲ್ಲಿ ಏನು ಹೇಳಬೇಕಾಗಿತ್ತು ಹೇಳಿದ್ರು. ಬಟ್ ಯಾಕಂದರೆ ಇನ್ನೊಂದು ಓಟ್ ಹಾಕಿರಲ್ಲ ಅಂತ ನನಗೆ ಅನಿಸುತ್ತೆ. ಆಲ್ರೆಡಿ ಒಂದು ಸತಿ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಅದಕ್ಕೋಸ್ಕರ ಹಾಕಿರಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಇನ್ನೊಂದು ಸಲ ಚೆನ್ನಾಗಿ ಕ್ಯಾಪ್ಟನ್ಸಿನೂ ಕೂಡ ಚೆನ್ನಾಗಿ ಮಾಡಿದ್ರು. ಅದೇ ರೀತಿ ಕಿಚನ್ ಚಪ್ಪಾಳೆನೂ ತೊಗೊಂಡಿದ್ರು. ಅದಕ್ಕೆ ಇನ್ನೊಂದು ಸತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಬಂದಿದೆ ಕಾವ್ಯ ಬಂದ ತಕ್ಷಣವೇ ಕಾವು ಅಂತ ಹೇಳ್ಬಿಟ್ಟು ಫುಲ್ ಕೂಗೊಡಿಯೋದು, ಅದೇ ರೀತಿ ಕಿರ್ಚೋದು ಎಲ್ಲನೂ ಮಾಡಿದರು. ತುಂಬ ಚೆನ್ನಾಗಿ ಆಯಿತು. ಅವರು ಕೂಡ ಅವರ ಮನದಾಳದ ಮಾತನ್ನು ಹೇಳುವಾಗ ಯಾಕೋ ಒಂದು ಸ್ವಲ್ಪ ಗಿಲ್ಲಿ ಹೆಸರು ಯೂಸ್ ಮಾಡಿದ್ರೆ ಏನಾದ್ರು ವರ್ಕೌಟ್ ಆಗುತ್ತಾ ಅಂತ ಅನ್ನೋ ಥರ ಇತ್ತು ನನಗೆ. ಯಾಕಪ್ಪ ಅಂತಂದರೆ ಗಿಲ್ಲಿ ಅಂತೇಳ್ಬಿಟ್ಟು ಒಂದು 2-3 ಸಲ ಯೂಸ್ ಮಾಡಿದಾಗ ಅಲ್ಲಿರೋರು ಕೂಗೊಡಿಯೋದು, ಕಿರ್ಚೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅದರ ಜೊತೆಗೆ 2-3 ಸಲ ಅವ್ರು ಗಿಲ್ಲಿ ಹೆಸರನ್ನ ಯೂಸ್ ಮಾಡಿದ್ರು. 1-2 ಕಡೆ ಬೇಡವಾಗಿತ್ತು, ಆದರೂ ಕೂಡ ತಮ್ಮನ್ನು ತಾವು ಸ್ಟ್ಯಾಂಡಾಗಿ ತೊಗೋಬೇಕಾಗಿತ್ತು. ಬಟ್ ತಮ್ಮ ಬಗ್ಗೆ ಅಷ್ಟೇ ಹೇಳಬೇಕಾಗಿತ್ತು. ಗಿಲ್ಲಿನ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ಅದಕ್ಕೆ ನೆಕ್ಸ್ಟ್ ಬಂದಿದೆ ಜಾನ್ವಿ ಅಂತೂ ಅದು ನಾಟಕನೇ ಅಂತ ಅನ್ನಿಸ್ತು ನನಗೆ. ಯಾಕಪ್ಪ ಅಂತಂದರೆ ಆಲ್ರೆಡಿ ಲೈವಲ್ಲೂ ಕೂಡ ಹೇಳಿದ್ರು, ಏನಂದರೆ ಅದನ್ನೆಲ್ಲನೂ ಅಶ್ವಿನಿ ಮೇಡಮ್ ಅವ್ರು ಹೇಳ್ಕೊಟ್ಟಿದ್ದಂತೆ ಒಳಗಡೆ. ಅಶ್ವಿನಿ ಅವರು ಅವ್ರಿಗೆ ಹೇಳ್ತಾ ಇದ್ರಂತೆ, ಈ ರೀತಿ ಹೋಗಿ ಮಾತಾಡು, ಆ ರೀತಿ ಹೋಗಿ ಮಾತಾಡು ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ಕೊಟ್ಟು ಮಾತಾಡಿಸಿರೋದು ಅಂತೇಳ್ಬಿಟ್ಟು ಲೈವಲ್ಲಿ ಮೂಡ್ ಬಂದಿದೆ. ಹಾಗಾಗಿ ಏನಪ್ಪ ಅಂದರೆ ನನ್ನ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾಗಬಹುದು ಅಂತ ಅಂದರೆ, ಎಲ್ಲರೂ ಕೂಡ ಹೋದರು, ಎಲ್ಲರೂ ಆಯಿತು. ಆಮೇಲೆ ವೋಟಿಂಗ್ ಕೂಡ ಆಯಿತು. ಎಲ್ಲರೂ ಬಂದ್ಬಿಟ್ಟು ವೋಟಿಂಗ್ ಹಾಕಿ ತೋರಿಸಿದ್ರು, ಇವ್ರಿಗೆ ವೋಟ್ ಮಾಡಿದ್ದೀವಿ ಅಂತ ಒಂದು 4 ತೋರಿಸಿದ್ರು ಅಷ್ಟೇ. ಓಕೆ, ನನ್ನ ಅನಿಸಿಕೆ ಏನಪ್ಪ ಅಂದರೆ ಮೋಸ್ಟ್ಲಿ ಮಾಳು ಆಗ್ತಾರೆ, ಇಲ್ಲ ಅಂದರೆ ಕಾವ್ಯ ಆಗ್ತಾಳೆ. ಕಾವ್ಯನೂ ಕೂಡ ಹೇಳಿದ್ಲು, ಅಂದರೆ ಈ ಸಲ ಮಾಳು ಆಗ್ಬೋದು, ಯಾಕೋ ಮಾಳು ಆಗ್ಬೋದು, ಮಾಳು ಜನರು ಕೂಗು ಜಾಸ್ತಿ ಕೇಳ್ತಾಯಿತ್ತು, ಮಾಳು ಆಗ್ಬೋದು ಅಂತೇಳ್ಬಿಟ್ಟು ಅವಳು ಕೂಡ ಹೇಳಿದ್ಲು. ನೋಡೋಣ, ನಾಳೆ ಆಲ್ಮೋಸ್ಟ್ ಮಾಳು ಆಗಿರಬಹುದು.
ಆಲ್ರೆಡಿ ಲೈವಲ್ಲೂ ಕೂಡ ಎಲ್ಲೋ ನೋಡ್ದಂಗಿತ್ತು, ಏನಪ್ಪ ಅಂದರೆ ಕಾವ್ಯ ಆಗಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾಯಿತ್ತು, ಮಾಳು ಆಗಿದ್ದಾರೋ ಅನ್ನೋ ಮಾತು ಕೂಡ ಕೇಳಿ ಬರ್ತಾಯಿದೆ. ಬಟ್ ಇದರಲ್ಲಿ ನನಗೆ ರಿಷಾದು ಯಾಕೋ ಇಷ್ಟ ಆಗಲಿಲ್ಲ. ರಿಷಾ ಮಾತಾಡಿದ್ದು ಕೂಡ ಇಷ್ಟ ಆಗಲಿಲ್ಲ. ಅವಳು ಏನೇನು ಹೇಳಬೇಕಾಗಿತ್ತು ಅದು ಯಾವುದೂ ಕೂಡ ಇಷ್ಟ ಆಗಲಿಲ್ಲ. ಬಟ್ ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಏನೇ ಅಪ್ಡೇಟ್ ಬಂದರೂ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ.